ಸೊ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಇನ್ನೊಂದು ಕಡೆಗೆ ಯಾವ ಟೀಕೆಯನ್ನ ಸಿದ್ದರಾಮಯ್ಯ ಎದುರಿಸ್ತಾ ಇದ್ರು, ಹಿಂದೂ ವಿರೋಧಿ ಅಂತ ಹೇಳಿ, ಈಗ ಆ ಕಡೆನೇ ಬಂದು ನಿಂತ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಸಂಜೆ ಮೈಸೂರಿಗೆ ತೆರಳುತ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಯಾಕೆ? ನಾಳೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಮುಖ್ಯಮಂತ್ರಿಗಳು. ಚಾಮುಂಡಿ ತಾಯಿಯ ದರ್ಶನವನ್ನ ಮುಖ್ಯಮಂತ್ರಿಗಳು ಪಡ್ಕೊಳ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ಟೆನ್ಷನ್ ಮಧ್ಯೆ ಈಗ ದೇವರ ಮೊರೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಒಂದು ಕಡೆಗೆ ದೇವಸ್ಥಾನ ಕಂಡ್ರೆ ಆಗೋದಿಲ್ಲ ಅವರಿಗೆ, ಅದು ಇದು ಅಂತ ಹಲವು ಟೀಕೆಗಳನ್ನು ಬಿಜೆಪಿಯವರು ಮಾಡ್ತಾ ಇದ್ರು. ಇದರ ಮಧ್ಯೆ ಈಗ ದೇವರ ಮೊರೆ ಹೋಗ್ತಾ ಇರುವಂಥದ್ದು ಸಿದ್ದರಾಮಯ್ಯನವರು. ಹಿಂದೇನೂ ಹೋಗಿದ್ದಾರೆ, ಬಟ್ ಹೋದರೆ ಗರ್ಭಗುಡಿಗಳಿಗೆ ಹೋಗೋದಿಲ್ಲ, ಅವ್ರು ಅಲ್ಲಿಗೆ ನಿಂತ್ಕೊಂಡು ಆಚೆ ನಿಂತ್ಕೊಂಡು ಬರುವಂಥದ್ದನ್ನು ದೃಶ್ಯಗಳಲ್ಲೂ ಕೂಡ ನೋಡಿದ್ದೀವಿ. ಅದನ್ನು ಟೀಕೆಗಳನ್ನು ಕೂಡ ಅವರು ಎದುರಿಸಿದ್ದಾರೆ. ಬಟ್ ಈಗ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರುವಂಥದ್ದು, ದರ್ಶನವನ್ನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಇಡೀ ದಿನ ಒಂದು ರೀತಿಯಾಗಿ ಟೆನ್ಷನ್ ಇರುತ್ತೆ. ನಾಳೆ ಚಾಮುಂಡಿ ತಾಯಿಯ ದರ್ಶನವನ್ನು ಮಾಡಲಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಮೈಸೂರಿನಿಂದ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಬಹಳ ದೊಡ್ಡ ಟೀಕೆಯನ್ನ ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಎದುರಿಸ್ಕೊಂಡು ಬಂದಿದ್ದೇನು ಅಂತಂದ್ರೆ, ಹಿಂದೂ ವಿರೋಧಿ ಇವರು, ದೇವಸ್ಥಾನಗಳ ಕಂಡ್ರೆ ಅವ್ರಿಗೆ ಆಗೋದಿಲ್ಲ, ಓನ್ಲಿ ಮಸೀದಿಗಳಿಗೆ ಮಾತ್ರ ಹೋಗ್ತಾರೆ, ಟೋಪಿ ಹಾಕ್ಕೊಳ್ತಾರೆ, ದೇವಸ್ಥಾನಗಳಿಗೆ ಹೋಗಲ್ಲ ಅಂತ ಹೇಳಿ. ಬಟ್ ಆವಾಗ ದೇವಸ್ಥಾನಗಳಿಗೆ ಹೋಗಿ ನಾನು ಕೂಡ ಹಿಂದೂ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ದಾರೆ. ಬಟ್ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರುವಂಥದ್ದು ಬಹಳ ಚರ್ಚೆಗೂ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ಕಷ್ಟ ಬಂದಾಗ ವೆಂಕಟರಮಣ ಅನ್ನೋ ರೀತಿಯಲ್ಲಿ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರುವಂಥದ್ದು ಏನು ಅಂತ? ಅಲ್ಲ, ಒಂದು ರೀತಿಯಾಗಿ ಕಾಕತಾಳೀಯವಾಗಿ ಅದೇ ರೀತಿಯಾಗಿ ಕಾಣ್ತಾ ಇದೆ ಅರುಣ್. ಸಾಮಾನ್ಯವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸೋದಕ್ಕಿಂತ ಮುಂಚೆ ಅಥವಾ ನಂತರದಲ್ಲೂ ಕೂಡ ಬಂದೇ ಬರ್ತಾರೆ. ಆದರೆ ಸಿದ್ದರಾಮಯ್ಯನವರು ಅದನ್ನು ಕೂಡ ಮಾಡಲಿಲ್ಲ, ಈ ಹಿಂದೇನೂ ಕೂಡ ಮಾಡಿಲ್ಲ. ಯಾವಾಗಲಾದ್ರೂ ಈ ರೀತಿಯಾಗಿ ದಸರಾದಂಥ ಸಂದರ್ಭದಲ್ಲಿ ಮಾತ್ರ ಅವರು ಚಾಮುಂಡಿ ಬೆಟ್ಟಕ್ಕೆ ಬರುವಂಥದ್ದು, ಚಾಮುಂಡಿಯ ತಾಯಿಯ ದರ್ಶನವನ್ನು ಮಾಡುವಂಥದ್ದು. ಆದರೆ 20 ದಿನಗಳ ಹಿಂದೆ ಅಷ್ಟೇ ಚಾಮುಂಡಿಯ ತಾಯಿಯ ದರ್ಶನಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದರು. ಆದರೆ ಈಗ ನಂತರ ಮತ್ತೆ ಆ 20 ದಿನಗಳ ನಂತರದಲ್ಲಿ ಈಗ ಮತ್ತೆ ಚಾಮುಂಡಿಯ ತಾಯಿಯ ದರ್ಶನಕ್ಕೆ ಬರ್ತಾ ಇರುವಂಥದ್ದು. ಆಕ್ಚುಲಾಗಿ ಇವತ್ತು ಬೆಳಿಗ್ಗೆ 11:15 ತಾಯಿಯ ದರ್ಶನಕ್ಕೆ ಬರಬೇಕಾಗಿತ್ತು, ಆದರೆ ಅದನ್ನು ಅವರು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ನಾಳೆ ಬೆಳಿಗ್ಗೆ 11:15 ತಾಯಿಯ ದರ್ಶನಕ್ಕೆ ಮೈಸೂರಿಗೆ ಬರ್ತಾ ಇರುವಂಥದ್ದು. ಕೇವಲ ತಾಯಿಯ ದರ್ಶನಕ್ಕೆ ಮಾತ್ರ ಮೈಸೂರಿಗೆ ಬರ್ತಾ ಇರುವಂತಹ ಮೊದಲ ಪ್ರವಾಸದ ಭೇಟಿ ಅಂತಲೇ ಹೇಳ್ಬೋದು ಅರುಣ್. ಯಾಕಂದರೆ ಚಾಮುಂಡಿ ತಾಯಿಯ ದರ್ಶನವನ್ನು ಮುಗಿಸಿ ಅಲ್ಲೇ ಒಂದು ಸಭೆಯನ್ನು ಮಾಡಿಸಿ ಹಂಗಿಂದನೇ ಅವರು ಬೆಂಗಳೂರಿಗೆ ವಾಪಸ್ ತೆರಳ್ತಾರೆ. ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ ಅವರು ಮಾಡ್ತಾ ಇರುವಂಥದ್ದು. ಅಲ್ಲಿಗೆ ಒಂದು ರೀತಿಯಾಗಿ ಕಾನೂನಿನ ಸಂಕಷ್ಟ ಏನು ಮುಖ್ಯಮಂತ್ರಿಗಳಿಗೆ ಎದುರಾಗ್ತಾ ಇದೆಯೋ, ಆ ಸಂಕಷ್ಟದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥ ರೀತಿಯಲ್ಲಿ ಚಾಮುಂಡಿ ತಾಯಿಯ ಮೊರೆ ಹೋಗ್ತಾ ಇರ್ಬೋದು. ಮಗದೊಂದು ಕಡೆಯಲ್ಲಿ ಅವರ ಪತ್ನಿ ಮತ್ತು ಅವರ ಮಗ ಇಬ್ಬರು ಕೂಡ ದೈವ ಭಕ್ತರು, ಹಾಗಾಗಿ ಅವರ ಸಲಹೆಯೂ ಕೂಡ ಇರ್ಬೋದು. ಮಂಗಳವಾರ ತಾಯಿಯ ದರ್ಶನ ಮಾಡಿ ಒಳ್ಳೆಯದಾಗ್ಬೋದು ಅನ್ನುವಂಥದ್ದು ಅವರ ಸಲಹೆಯನ್ನು ಕೂಡ ಅವರು ಸ್ವೀಕರಿಸಿರುವಂಥ ಸಾಧ್ಯತೆಗಳೇ ಹೆಚ್ಚಿದೆ ಅರುಣ್. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.